ಇನ್ನು ಡಿಕೆ ಶಿವಕುಮಾರ್ ಮತ್ತು ರಾಜಣ್ಣ ಅವರದ್ದು ಸಹಜ ಭೇಟಿ ಅಂತ ಈ ಭೇಟಿ ಕುರಿತಂತೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಏನು ಮಾತನಾಡಿದ್ದಾರೆ ಅಂತ ಗೊತ್ತಿಲ್ಲ. ದೆಹಲಿಯಲ್ಲಿ ಡಿಕೆ ಸಿಕ್ಕರೆ ಭೇಟಿ ಮಾಡಿ ಮಾತನಾಡ್ತೀನಿ. ಮಗನ ಭವಿಷ್ಯದ ಹಿತದೃಷ್ಟಿಯಿಂದ ಅನ್ನುವಂತಹ ವಿಚಾರ ಏನಿದೆ, ನನ್ನ ಭವಿಷ್ಯ ರೂಪಿಸೋದು ಕ್ಷೇತ್ರದ ಜನ ಮತ್ತು ಮತದಾರರು ಅಂತ ರಾಜಣ್ಣ ಪುತ್ರ ಮಾತನಾಡಿದ್ದಾರೆ. ಕೆ ಶಿವಕುಮಾರ್ನವ್ರನ್ನ ರಾಜಣ್ಣವ್ರನ್ನ ಭೇಟಿ ಆಗಿರುವಂಥದ್ದು ಏನು ಪಕ್ಷದ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಏನಾದರೂ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರಿಬ್ಬರೇ ಭೇಟಿ ಆಗಿರೋವಂಥದ್ದು. ಸೊ ಅಲ್ಲೇ ನಾನು ಏನು ಇರಲಿಲ್ಲ. ಅವರಿಬ್ಬರೇ ಖಾಸಗಿಯಾಗಿ ಭೇಟಿ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನು ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಸೊ ಭೇಟಿ ಆಗಿದ್ದರೆ ಪಕ್ಷದ ಅಧ್ಯಕ್ಷರಿದ್ರೆ ಭೇಟಿ ಆಗಿದ್ದಾರೆ. ಅಲ್ಲ, ಈಗ ಕುತೂಹಲ ಏನಿರೋದು ಅಂದರೆ ರಾಜಣ್ಣವರು ಇಷ್ಟು ದಿನ CM ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೊಂಡಿದ್ರು, ಎಲ್ಲ ಕಡೆಯೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥಿಸ್ಕೊಂಡಿದ್ರು, ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಈಗ ಆ ವಿಚಾರದಲ್ಲಿ ರಾಜಣ್ಣವ್ರು ಹೇಳಿದಾರಲ್ಲ, ಅದಕ್ಕೆ ನಾನು ಸಿದ್ದರಾಮಯ್ಯವ್ರ ಪರ ಇದ್ದೀನಿ, ನಾನು ಏನು ಮುಂಚೆ ಮಾತಾಡಿದ್ದೆ ಆ ಮಾತಿಗೆ ಬದ್ನಾಗಿರ್ತೀನಿ ಅಂತ ಅದನ್ನಾಗಲೇ ರಾಜಣ್ಣವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅವ್ರನ್ನ ಭೇಟಿ ಆಗಿರೋದ್ರಲ್ಲಿ ಬೇರೆ ತಪ್ಪಿಲ್ಲ ಅನ್ನೋವಂಥ ನಾನು ವೈಯಕ್ತಿಕ. ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡಿಯಾಟ ಭಾರಿ ಜೋರಾಗಿದೆ. ರಾಹುಲ್ ಗಾಂಧಿಗೆ KN ರಾಜಣ್ಣ ಪತ್ರ ಬರೆದಿದ್ದಾರಲ್ಲ, ಪ್ರತಿ ವಾರಕ್ಕೊಂದರಂತೆ ಪತ್ರ ರವಾನಿಸ್ತಾ ಇದ್ರು ರಾಜಣ್ಣ. ರಾಜ್ಯದ ವಿದ್ಯಮಾನ, ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್, ಇದೆಲ್ಲದರ ಬಗ್ಗೆ ಪತ್ರಗಳನ್ನ ಬರೆದಿದ್ದಾರೆ. 4 ಪತ್ರಗಳನ್ನ ರಾಹುಲ್ ಗಾಂಧಿಗೆ ರವಾನಿಸಿರೋದು ರಾಜಣ್ಣ. ಅದರಲ್ಲಿ ಒಂದು ಪತ್ರದ ಡೀಟೇಲ್ಸ್ ಏನು ಅನ್ನೋದ್ರ ನಿಮ್ಮ ಎದುರಿಗಿಟ್ವಿ ಈಗಷ್ಟೇ. ಸಿದ್ದರಾಮಯ್ಯ ಪರವಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಪಕ್ಷಕ್ಕೆ ಯಾವ ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲ, ಮುಂದೆ ಕೂಡ ಪತ್ರವನ್ನು ರವಾನಿಸುವುದಕ್ಕೆ, ಈ ಪತ್ರ ರವಾನೆಯನ್ನು ಮುಂದುವರಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಭೇಟಿಗೂ ಕೂಡ ರಾಜಣ್ಣ ಸಮಯ ಕೇಳಿದ್ದಾರೆ. ಭೇಟಿ ವೇಳೆ ತಮಗಾದಂತಹ ಅನ್ಯಾಯವನ್ನ ಚರ್ಚಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ತಾವು ಕಳೆದುಕೊಂಡಂತಹ ಸಚಿವಗಿರಿ, ತಾವು ಕೊಟ್ಟಂತಹ ಹೇಳಿಕೆಗೆ ಸ್ಪಷ್ಟನೆ, ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್, ಅದರ ಜೊತೆಗೆ ಪಕ್ಷದಲ್ಲಿ ಏನಾಗ್ತಾ ಇದೆ, ಈ ಎಲ್ಲ ಮಾಹಿತಿಗಳನ್ನು ಪ್ರತಿ ವಾರಕ್ಕೊಂದರಂತೆ ರಾಜಣ್ಣ ಪತ್ರ ರವಾನಿಸಿರೋದು. ನವೆಂಬರ್ನಲ್ಲಿ ರಾಹುಲ್ಗೆ ಪತ್ರ ಬರೆದಂತಹ ರಾಜಣ್ಣ ಆ ಪತ್ರದಲ್ಲಿ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ನಾವೀಗಷ್ಟೇ ಮಾಹಿತಿಯನ್ನು ನಿಮ್ಮೆದುರಿಗಿಟ್ವಿ. ಈ ತರ 4 ಪತ್ರಗಳು ರವಾನೆಯಾಗಿದೆ.